ಹೆಲೋ ಫ್ಯೂಚರ್ ಇಂಜಿನಿಯರ್ಸ್, ವೆಲ್ಕಮ್ ಟು ದ ನ್ಯೂ ವಿಡಿಯೋ. ಎಲ್ಲ ಇಂಜಿನಿಯರಿಂಗ್ ಸ್ಟೂಡೆಂಟ್ಸು ತುಂಬ ದಿನದಿಂದ ಕಾಯ್ತಿದ್ರು, ಯಾವಾಗ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ, ಯಾವಾಗ ಕಾಲೇಜ್ ಸ್ಟಾರ್ಟ್ ಆಗುತ್ತೆ. ನನಗೂ ಅರ್ಥ ಆಗುತ್ತೆ ನಿಮ್ಮ ಟೆನ್ಷನ್ನು, ಯಾಕೆ ತುಂಬ ದಿನದಿಂದ ಮನೆಯಲ್ಲೇ ಇದ್ರಿ. ಬಟ್ ಆ ಟೈಮ್ನ ತುಂಬ ಎಂಜಾಯ್ ಮಾಡ್ಕೊಂಡಿದ್ರೆ ತುಂಬ ಒಳ್ಳೆಯದು. ಯಾಕೆಂದರೆ ಅಷ್ಟೊಂದು ಲಾಂಗ್ ಗ್ಯಾಪ್ ನಿಮ್ಮ ಲೈಫಲ್ಲಿ ಯಾವತ್ತೂ ಸಿಗೋದೇ ಇಲ್ಲ. ಅಷ್ಟೊಂದು ಲಾಂಗ್ ಗ್ಯಾಪ್ ಸಿಕ್ಕಿತ್ತು, ಒಳ್ಳೆ ಪರ್ಪಸ್ಗೆ ಯೂಸ್ ಮಾಡ್ಕೊಂಡಿದ್ರೆ ಖಂಡಿತ ನೀವು ಎಂಜಾಯ್ ಮಾಡಿರ್ತೀರ. ಯಾರೋ ಕೆಲವರು ಹೇಳ್ತಿದ್ರು, ನಾನು ಪೈಥಾನ್ ಕಲ್ತ್ಕೊಂಡೆ, ನಾನು ಕಂಪ್ಯೂಟರ್ ಬೇಸಿಕ್ಸ್ ಕಲ್ತ್ಕೊಂಡೆ ಅಂತ. ಆ ಥರ ಏನಾದರೂ ಯೂಸ್ ಮಾಡ್ಕೊಂಡಿದ್ರೆ ಅದು ಟೈಮ್ ವೇಸ್ಟ್ ಅಲ್ಲ. ತುಂಬ ಜನ ಅಂದ್ಕೊಂಡಿರ್ತೀರ, ನಾನು 2 ತಿಂಗಳಾಯಿತು 3 ತಿಂಗಳಾಯಿತು ಕಾಲೇಜ್ಗೆ ಹೋಗಿಲ್ಲ, ಟೈಮ್ ವೇಸ್ಟ್ ಆಯಿತು ಅಂತ. ಟೈಮ್ ಯೂಸ್ ಮಾಡ್ಕೊಳ್ಳೋದು ನಿಮ್ಮ ಕೈಯಲ್ಲಿರುತ್ತೆ. ವಿ ಟಿ ಅವರು ಈಗ ಒಂದು ವಿ ಟಿ ಯು ಸರ್ಕ್ಯುಲರ್ ನೋಡ್ಬೋದು. ಡೇಟ್ ಮಾತ್ರ 4th ಅಂತಿದೆ, ರಿಲೀಸ್ ಆಗಿರೋದು 5th ಸೆಪ್ಟೆಂಬರು. ಒಂದು ಟೆಂಟೇಟಿವ್ ಅಕಾಡೆಮಿಕ್ ಕ್ಯಾಲೆಂಡರ್ ರಿಲೀಸ್ ಮಾಡಿದ್ದಾರೆ. ಟೆಂಟೇಟಿವ್, ನಾನು ಅರ್ಥ ಮಾಡ್ಕೊಂಡಿದ್ದೀನಿ ನಿಮಗೆ ಟೆಂಟೇಟಿವ್ ಅಂದರೆ ಏನು ಅಂತ ಗೊತ್ತು ಅಂತ. ಬಿ ಟೆಕ್, ಬಿ ಪ್ಲ್ಯಾನ್, ಬಿ ಆರ್ಕ್, BBA, BCA ಎಲ್ಲ ಪ್ರೋಗ್ರಾಮ್ಗಳಿಗೂ ಒಂದು ಟೆಂಟೇಟಿವ್ ಆಗಿ ಟೈಮ್ ಟೇಬಲ್ ಕೊಟ್ಟಿದ್ದಾರೆ. ಅಟ್ ಎನಿ ಮೊಮೆಂಟ್ ದಿಸ್ ಕೆನ್ ಬಿ ಚೇಂಜ್ಡ್ ಆಲ್ಸೋ. ಸದ್ಯಕ್ಕೆ ಈ ಮೊಮೆಂಟ್ಗೆ ಅರ್ಥ ಮಾಡ್ಕೊಳ್ಳಿ. 17 ಸೆಪ್ಟೆಂಬರ್ 2024ಗೆ ನಿಮ್ಮ ಫಸ್ಟ್ ಸೆಮಿಸ್ಟರು ಸ್ಟಾರ್ಟ್ ಆಗುತ್ತೆ. 17 ಸೆಪ್ಟೆಂಬರ್ಗೆ. 17 ಸೆಪ್ಟೆಂಬರಿಂದ 27 ಸೆಪ್ಟೆಂಬರ್ವರೆಗೂ ಸ್ಟೂಡೆಂಟ್ ಇಂಡಕ್ಷನ್ ಪ್ರೋಗ್ರಾಮ್ ನಡೆಯುತ್ತೆ. ಈ ಸ್ಟೂಡೆಂಟ್ ಇಂಡಕ್ಷನ್ ಪ್ರೋಗ್ರಾಮ್ ಅಂದರೆ ಏನು, ಅದರಲ್ಲಿ ಏನೇನು ಡೀಟೇಲ್ಸ್ ನಿಮಗೆ ಕೊಡ್ತಾರೆ, ಅಟೆಂಡ್ ಮಾಡಿದ್ರೆ ಏನು ಒಳ್ಳೆಯದೇನು, ಅಟೆಂಡ್ ಮಾಡಲಿಲ್ಲ ಆದರೆ ಲಾಸ್ ಏನು ಅನ್ನೋದನ್ನು ಹಿಂದಿನ ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ, ದಯವಿಟ್ಟು ಚೆಕ್ ಮಾಡಿ. ಆಮೇಲೆ ನಮಗೆಲ್ಲರಿಗೂ ಕುತೂಹಲ ಇರೋ ವಿಷಯ ಏನು ಅಂದರೆ, ಕ್ಲಾಸಸ್ ಯಾವತ್ತಿಂದ ಕಮೆನ್ಸ್ ಆಗುತ್ತೆ. ಏಕೆಂದರೆ ನಮಗೆ ಉಳಿದಿರ ಬಗ್ಗೆ ಯೋಚನೆ ಇಲ್ಲ, ನಮಗೆ ಸಿಲೆಬಸ್ ಬಗ್ಗೆ ಮಾತ್ರ ಯೋಚನೆ. ಯಾವಾಗಲೂ ಸಿಲೆಬಸ್ ಕವರ್ ಆಯಿತಾ, ಸಿಲೆಬಸ್ ಅನ್ನೋದೇ ನಮಗೆ ಯಾವಾಗಲೂ ಯೋಚನೆ ಇರೋದು. ಹಾಗಾಗಿ ಯಾವತ್ತಿಂದ ನಿಮಗೆ ಕ್ಲಾಸಸ್ ಸ್ಟಾರ್ಟ್ ಆಗುತ್ತೆ ಅಂದರೆ 28 ಸೆಪ್ಟೆಂಬರ್ 2024ಕ್ಕೆ ನಿಮ್ಮ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ. ಇನ್ನೇನು ಕ್ಲಾಸ್ ಸ್ಟಾರ್ಟ್ ಆಯಿತು ಅಂದರೆ ಎಲ್ರಿಗೂ ಏನು ಮುಂದಿನ ಯೋಚನೆ ಏನು, ಸೆಮಿಸ್ಟರ್ ಯಾವಾಗ ಮುಗಿಯುತ್ತೆ. ಸೆಮಿಸ್ಟರ್ ಯಾವಾಗ ಮುಗಿಯುತ್ತೆ ಫಸ್ಟ್ ಸೆಮಿಸ್ಟರ್ ಅಂದರೆ ಇರೋ ಟೆಂಟೇಟಿವ್ ಟೈಮ್ ಟೇಬಲ್ ಪ್ರಕಾರ 27/1/2025. ನೆಕ್ಸ್ಟ್ ಇಯರು ಜನವರಿ 27. ಎಕ್ಸ್ಕ್ಯೂಸ್ ಮೀ. ನೆಕ್ಸ್ಟ್ ಲಾಸ್ಟ್ ವರ್ಕಿಂಗ್ ಡೇ ಆದಮೇಲೆ ನೆಕ್ಸ್ಟ್ ಇರೋ ಕುತೂಹಲ ಯಾವಾಗ, ಎಕ್ಸಾಮ್ಸ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ. ತುಂಬ ದಿನ ಆಯ್ತಲ್ವಾ ಎಕ್ಸಾಮ್ ಬರೋದು ಎಲ್ಲ. ಹಾಗಾಗಿ ಎಕ್ಸಾಮ್ಗೆ ನಿಮ್ಮದು ಫುಲ್ ತಯಾರಿ ಇರುತ್ತೆ. ಸೊ ಪ್ರಾಕ್ಟಿಕಲ್ ಎಕ್ಸಾಮ್ ಯಾವಾಗ ಸ್ಟಾರ್ಟ್ ಮಾಡ್ತಾರೆ ಅಂದರೆ 28 ಜನವರಿಯಿಂದ 6th ಫೆಬ್ರವರಿವರೆಗೂ. ಇದು ಸ್ವಲ್ಪ ಸರ್ಪ್ರೈಸ್ ಆಗ್ಬೋದಲ್ವಾ ನಿಮಗೆ, ಯಾಕೆಂದರೆ ಫಸ್ಟ್ PU, ಸೆಕೆಂಡ್ PU, SSLC ಇಲ್ಲೆಲ್ಲ ನಿಮಗೆ ಸ್ಟಡಿ ಹಾಲಿಡೇಸ್ ಅಂತೆಲ್ಲ ಕೊಡ್ತಿದ್ರು. ಇನ್ನು ಮೇಲೆ ಇಂಜಿನಿಯರಿಂಗಲ್ಲಿ ಯಾವ ಹಾಲಿಡೇಸು ಎಕ್ಸ್ಪೆಕ್ಟ್ ಮಾಡಬೇಡಿ. 27 ಲಾಸ್ಟ್ ವರ್ಕಿಂಗ್ ಡೇ ಅಂದರೆ 28ರಿಂದ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. 28ರಿಂದ 6ನೇ ತಾರೀಕುವರೆಗೂ ಪ್ರಾಕ್ಟಿಕಲ್. ಥಿಯರಿ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದರೆ 6ನೇ ತಾರೀಕು ಮುಗೀತಲ್ವಾ. 7ನೇ ತಾರೀಕು ಫೆಬ್ರವರಿಯಿಂದ 5ನೇ ತಾರೀಕು ಮಾರ್ಚ್ 5ರಿಂದ ಸ್ಟಾರ್ಟ್ ಆಗುತ್ತೆ, ಮುಗಿಯುತ್ತೆ. 7th ಫೆಬ್ರವರಿಗೆ ಸ್ಟಾರ್ಟ್ ಆಗುತ್ತೆ, ಮಾರ್ಚ್ 5ಕ್ಕೆ ಥಿಯರಿ ಮುಗಿಯುತ್ತೆ. ನೆಕ್ಸ್ಟ್ ಈಗ ಸೆಕೆಂಡ್ PU ಆದಮೇಲೆ 3 ತಿಂಗಳು 4 ತಿಂಗಳೆಲ್ಲ ಎಂಜಾಯ್ ಮಾಡಿದಾರಲ್ಲ, ಈಗ ನೋಡಿ ಎಷ್ಟು ದಿನ ರಜಾ ಕೊಡ್ತಾರೆ ನಿಮಗೆ ಫಸ್ಟ್ ಸೆಮ್ಮಿಂದ ಸೆಕೆಂಡ್ ಸೆಮ್ಗೆ ಅಂದರೆ 6, 7, 8, 9. 6, 7, 8, 9 4 ದಿನ ರಜಾ ಕೊಡ್ತಾರೆ ನಿಮಗೆ. ಕಮೆನ್ಸ್ಮೆಂಟ್ ಆಫ್ ನೆಕ್ಸ್ಟ್ ಸೆಮಿಸ್ಟರ್ ಈಸ್ 10th ಮಾರ್ಚ್. ಆಗ ಏನು ಮಾಡ್ತೀರಾ, ನಮಗೆ ಸಾಕಾಗಿಲ್ಲ, ವೆಕೇಷನ್ನೇ ಸಾಕಾಗಿಲ್ಲ, ನಾವು ಊರಿಗೆ ಬರೋಕ್ಕೆ 2 ದಿನ ಬೇಕು, ಇನ್ನು 2 ದಿನನೇ ನಮಗೆ ರಜಾ ಇರೋದು, ಹಾಗೆ ಹೀಗೆ ಅಂತ ಗಲಾಟೆ ಮಾಡ್ತೀರಾ. ಈಗ ಜಾಸ್ತಿ ರಜಾ ಕೊಟ್ಟಿದ್ದಾರೆ, ಈಗ ಏನಾದರೂ ಸದುಪಯೋಗ ಪಡಿಸ್ಕೊಳ್ಳಿ ಅಂದರೆ ಜಾಸ್ತಿ ಆಗೋಯ್ತು ಸಾರ್ ಅಂತೀರ. ಅದು ಮನುಷ್ಯನ ಸಹಜ ಸ್ವಭಾವ. ಬೇಸಿಗೆ ಕಾಲದಲ್ಲಿ ಸೆಕೆ ಜಾಸ್ತಿ ಅಂತ ಹೇಳ್ತೀವಿ, ಮಳೆಗಾಲದಲ್ಲಿ ಮಳೆ ಜಾಸ್ತಿ ಅಂತ ಹೇಳ್ತೀವಿ, ಚಳಿಗಾಲದಲ್ಲಿ ಚಳಿ ಜಾಸ್ತಿ ಅಂತೀವಿ. ಇದ್ರ ಬಗ್ಗೆ ಒಂದೊಬ್ಬರು ಕವಿ ಕವನನೇ ಬರೆದಿದ್ರು. ಸೊ ಆ ಕವನ ಹೇಳಷ್ಟು ದೊಡ್ಡ ಕವಿ ನಾನಲ್ಲ. ಸೊ ದಿಸ್ ಈಸ್ ಅಬೌಟ್ ಕ್ಲಾಸಸ್ ಕಮೆನ್ಸ್ಮೆಂಟ್ ಯಾವಾಗುತ್ತೆ, ಸ್ಟೂಡೆಂಟ್ ಇಂಡಕ್ಷನ್ ಪ್ರೋಗ್ರಾಮ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ಪ್ರಾಕ್ಟಿಕಲ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ಥಿಯರಿ ಯಾವಾಗ ಸ್ಟಾರ್ಟ್ ಆಗುತ್ತೆ, ಸೆಕೆಂಡ್ ಸೆಮಿಸ್ಟ್ರು ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ. ನೆಕ್ಸ್ಟ್ ಡೌಟು, ಸೆಕೆಂಡ್ ಸೆಮಿಸ್ಟರ್ ಯಾವಾಗ ಮುಗಿಯುತ್ತೆ ಅಂತ ದಯವಿಟ್ಟು ಕೇಳಕ್ಕೆ ಹೋಗಬೇಡಿ. ಅಥೆಂಟಿಕ್ ಇನ್ಫಾರ್ಮೇಷನ್ ಬರ್ತಾ ಇರುತ್ತೆ, VTU ವೆಬ್ಸೈಟ್ ನೋಡ್ತಾ ಇರಿ. ಯಾವುದೇ ಯೂಟ್ಯೂಬರ್ಗೆ ನೀವು ಕಾಯೋ ಅಗತ್ಯ ಇಲ್ಲ, ನೀವೆಲ್ಲ ಬುದ್ಧಿವಂತರಿದ್ದೀರಾ. ಅಥೆಂಟಿಕ್ ಇನ್ಫಾರ್ಮೇಷನ್ ಯಾವಾಗ ಬರುತ್ತೋ ಆಗ ನೋಡ್ಕೊಳ್ಳಿ. ಎಲ್ಲರೂ ಊಹಾಪೋಹದ್ದೆಲ್ಲ ಕೇಳಿ ಮೋಸ ಹೋಗಬೇಡಿ. ಇದು ಅಥೆಂಟಿಕ್ ಇನ್ಫಾರ್ಮೇಷನ್ VTಯಿಂದ ಬರುತ್ತಲ್ಲ, ಹಾಗಾಗಿ ನೋಡ್ಕೊಳ್ಳಿ. KA ವೆಬ್ಸೈಟಲ್ಲಿ KA ರಿಲೇಟೆಡ್ ಬರುತ್ತೆ, MCC ರಿಲೇಟೆಡ್ MCC ಬಗ್ಗೆ ಕೌನ್ಸಿಲಿಂಗ್ ಬಗ್ಗೆ ಬರುತ್ತೆ. ನೆಕ್ಸ್ಟ್ ಈ ಇಂಡಕ್ಷನ್ ಪ್ರೋಗ್ರಾಮ್ ಬರೀ ಫಸ್ಟ್ ಸೆಮಿಸ್ಟರ್ಗೆ ಇಲ್ಲ ಮುಂದೇನು ಇರುತ್ತಾ ಅನ್ನೋ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಆ ಡೌಟ್ಗೆ ಆನ್ಸರು ಇಲ್ಲಿ ಫಸ್ಟ್ ಪ್ಯಾರಾಗ್ರಾಫಲ್ಲಿ ಕೊಟ್ಟಿದ್ದಾರೆ. 11 ಡೇ ಇಂಡಕ್ಷನ್ ಪ್ರೋಗ್ರಾಮ್. ಈಗ ನಿಮಗೆ 11 ದಿನ ಮಾತ್ರ ಇಂಡಕ್ಷನ್ ಪ್ರೋಗ್ರಾಮ್ ಮಾಡ್ತಾರೆ.
ನೆಕ್ಸ್ಟು 10 ಡೇ ಇಂಡಕ್ಷನ್ ಪ್ರೋಗ್ರಾಮು ಸೆಕೆಂಡ್ ಸೆಮ್ಮಲ್ಲಿ ಮಾಡ್ತಾರೆ. ಲಾಂಗ್ ಬ್ಯಾಕ್ ಒಂದು 3-4 ಇಯರ್ಸ್ ಬ್ಯಾಕು ಕಂಟಿನ್ಯೂಸ್ ಆಗಿ 3 ವೀಕ್ಸ್ ಮಾಡ್ತಿದ್ರು. ಹುಡುಗರಿಗೂ ಬೋರ್ ಆಗ್ತಿತ್ತು, ಹಾಗಾಗಿ ಸ್ಪ್ಲಿಟ್ ಮಾಡಿ ಫಸ್ಟ್ ಸೆಮ್ಮಲ್ಲಿ 11 ದಿನ, ಸೆಕೆಂಡ್ ಸೆಮ್ಗೆ 10 ದಿನ ಮಾಡ್ತಾ ಇದ್ದಾರೆ. ಏನು ಮಾಡ್ತಾರಪ್ಪ ಈ ಇಂಡಕ್ಷನ್ ಪ್ರೋಗ್ರಾಮಲ್ಲಿ ಅಂದರೆ, ಬ್ರೀಫಾಗಿ ಇವ್ರು ಏನು ಕೊಟ್ಟಿದ್ದಾರೆ ಅದನ್ನ ಹೇಳ್ಬಿಡ್ತೀನಿ. ಡ್ಯೂರಿಂಗ್ ದೀಸ್ ಸೆಷನ್ಸ್ ದ ಕಾಲೇಜ್ ವಿಲ್ ಇಂಟ್ರೊಡ್ಯೂಸ್ ಸ್ಟೂಡೆಂಟ್ಸ್ ಟು ದ ನ್ಯೂ ಕರಿಕ್ಯುಲಮ್ ರೆಗ್ಯುಲೇಷನ್ಸ್. VTU ರೆಗ್ಯುಲೇಷನ್ಸ್ ಏನೇನಿದೆ, ವರ್ಟಿಕಲ್ ಪ್ರೋಗ್ರೆಷನ್ ಅಂದರೆ ಏನು, ಅಟೆಂಡೆನ್ಸ್ ಪಾಲಿಸಿ ಏನಿರುತ್ತೆ, ಎಕ್ಸಾಮಿನೇಷನ್ ಪ್ಯಾಟ್ರನ್ ಹೇಗಿರುತ್ತೆ, ಇದರ ಬಗ್ಗೆ ಎಲ್ಲ ಇನ್ ಡೀಟೇಲಾಗಿ ಹೇಳ್ತಾರೆ. ನೀವೇನಾದರೂ ಅಡ್ಮಿಷನ್ ತೊಗೊಂಡು ಕಾಲೇಜ್ಗೆ ಹೋಗುವಾಗಿದ್ರೆ ದಯವಿಟ್ಟು ನೀಟಾಗಿ ತಿಳ್ಕೊಡಿ. ಇಫ್ ರಿಕ್ವೈರ್ಡ್ ಇದೆಲ್ಲ ಬೇಡ ನಿಮಗೆ. ಸೊ ದಿಸ್ ಈಸ್ ಅಬೌಟ್ VTU classes commencement and induction program. Hope you got the answer. That too, this is tentative. At any moment this can also be postponed. Time being idu commencement anta tilkobohudu ನೀವು. All the best for counseling and happy learning if already you have taken the admission. Thank you.